ಹೇ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಏನಿಲ್ಲ, ಜಸ್ಟ್ ಒಂದು ಮೋಟೋ ವ್ಲಾಗ್ ಚಿಕ್ಕದಾಗಿ ಬನ್ನಿ ಹೋಗೋಣ. ಸುಮ್ಮನೆ ಬೋರ್ ಆಗ್ತಾಯಿತ್ತು ಸ್ಯಾಟರ್ಡೇ ಮಾರ್ನಿಂಗ್. ಸೊ ಇಲ್ಲೇ ಯಾವ ಸೈಕ್ಲಿಂಗ್ ಸ್ಪಾಟ್ ಹೋಗೋ ಜಾಗಕ್ಕೆ ಬೈಕಲ್ಲಿ ಹೋಗೋಣ. ಸೊ ಬೈಕ್ ರೆಡಿ ಇದೆ, ಆಚೆ ನಿಲ್ಲಿಸಿದೆ. ಆ್ಯಂಗಲ್ ಸರಿ ಇದೆ ಅಂದ್ಕೊಂಡಿದ್ದೀನಿ. ಇನ್ಸ್ಟಾ 360 ಸಿಂಗಲ್ ಲೆನ್ಸ್ಗೆ ಸ್ವಿಚ್ ಮಾಡ್ಕೊಂಡಿದ್ದೀನಿ. 360 ಲೆನ್ಸ್ಗೆ ಹಾಕಿಲ್ಲ. ಮಾಮೂಲಿ ಇದು ಗೋಪ್ರೋಲ್ ಬರುತ್ತಲ್ಲ, ಸೊ ಅದೇ ಥರ ಬರುತ್ತೆ. ಇವಾಗ ಒಂದು ನಿಮಿಷ ವೈಸರ್ ಹಾಕೊಂಡ್ಬಿಡ್ತೀನಿ, ಸೊ ದಟ್ ಸೌಂಡ್ ಕ್ಲಾರಿಟಿ ನೀಟಾಗಿರುತ್ತೆ. ಓಕೆ, ವೆಲ್ಕಮ್ ಟು ಅ ನ್ಯೂ ಮೋಟೋ ಬ್ಲಾಗ್. We rise like tall buildings as the chemicals they take us higher. The night's young, it has just begun. ಸೊ ಮೋಟೋ ವ್ಲಾಗಲ್ಲಿ ಈ ಜಾಗ ಹೊಸದು. ನಾನು ಸೈಕ್ಲಿಂಗ್ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅನ್ಸುತ್ತೆ ಈ ಜಾಗನ. ಬಟ್ ಮೋಟೋ ವ್ಲಾಗಲ್ಲಿ ನನ್ನ ಬೈಕಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ಇವಾಗ ದಿನ ಬೆಳಗ್ಗೆ ಸೈಕಲ್ ತೊಗೊಂಡು ಹೋಗ್ಬಿಡ್ತೀವಿ ಅಲ್ಲಿಗೆ, ಬಟ್ ಬೈಕಲ್ಲಿ ಹೋಗಿಲ್ಲ ಆ ಜಾಗಕ್ಕೆ. ಹೋಗೋಣ ಬನ್ನಿ. ನಮ್ಮ ಮನೆಯಿಂದ ಇವಾಗ ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಅಂದರೆ ಒಂದು 14 ಕಿಲೋಮೀಟರ್ಸ್ ಆಗುತ್ತೆ ಆ ಜಾಗಕ್ಕೆ. ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ ಒಂದು ರೌಂಡ್ ಹೋದರೆ 25 ಕಿಲೋಮೀಟರ್ಸ್, 28 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊಳ್ಳಿ ಟೋಟಲಾಗಿ. ಸೊ ನಮ್ಮ ಮನೆ ಪಕ್ಕ ಇರೋ ಅಟ್ಟೂರು ಕೆರೆ, ಅಲ್ಲಿ ಮಳೆ ಬಂದಿತ್ತಲ್ಲ, ಸಕ್ಕತ್ತಾಗಿ ತುಂಬಿದೆ. ನಾನು ಸೈಕ್ಲಿಂಗ್ ವ್ಲಾಗ್ಸ್ ಎಲ್ಲ ನೋಡಿಲ್ಲ ಅಂದರೆ, ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ದೀರಾ ಅಂದರೆ ಈ ಜಾಗ ಇಲ್ಲಿ ಸ್ವಲ್ಪ ಮುಚ್ತೀನಿ. ಇಲ್ಲಿ ಸ್ವಲ್ಪ ಗಾರ್ಬೇಜ್ ಎಲ್ಲ ಹಾಕಿದ್ದಾರೆ, ನನ್ನ ಕೈಯಿಂದ ಮುಚ್ತಾ ಇದ್ದೀನಿ, ಸೊ ದಟ್ ಸ್ಕ್ರೀನಲ್ಲಿ ಕಾಣಿಸ್ಬಾರ್ದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಜಾಗ. ಇಂಥ ಜಾಗದಲ್ಲಿ ಈ ಥರ ಫುಲ್ ಸೈಡಲ್ಲಿ ಗಾರ್ಬೇಜ್ ಹಾಕ್ಬಿಡ್ತಾರೆ, ಕಸ ಅದು ಇದು ಏನಾನ ಹಾಕ್ತಾರೆ. ಒಂಥರ ಒಳ್ಳೆ ಗಬ್ಬು ಸ್ಮೆಲ್ ಹೊಡೆಯುತ್ತೆ. ಇಂಥ ಒಳ್ಳೆ ಜಾಗದಲ್ಲಿ ನೋಡಿ, ಇಲ್ಲೊಂದಿದೆ, ತೋರಿಸೇ ಬಿಡ್ತೀನಿ ನೋಡಿ. ಈ ಥರ ಗಲೀಜುಗಳು ಹಾಕ್ತಾರೆ. ಸೊ ಒಂಥರ ರಾಟನ್ ಸ್ಮೆಲ್ಲೆಲ್ಲ ಬರುತ್ತೆ. ಅಲ್ಲಿ ಫ್ರೆಶ್ ಏರ್ ತೊಗೊಳ್ಳೋಣ ಅಂತಲೇ ಬರ್ತೀವಿ. ಫ್ರೆಶ್ ಏರ್ ತೊಗೊಳ್ಳೋ ಟೈಮಲ್ಲಿ ಈ ಥರ ಗಾರ್ಬೇಜ್ ಮಾಡಿಬಿಟ್ರೆ ಮೂಡ ಹಾಳಾಗ್ಬಿಡುತ್ತೆ. ಎಲ್ಲಿ ಹಾಕಬೇಕೋ ಕಸ ಅಲ್ಲಿ ಹಾಕಿ, ನಿಮಗೂ ಒಳ್ಳೆಯದು, ಎನ್ವಿರಾನ್ಮೆಂಟ್ಗೂ ಒಳ್ಳೆಯದು. ನಾನು ಹೋಗ್ತಾರೆ ಜಾಗ ಇವಾಗ ದುರ್ಗಮ್ಮ ಟೆಂಪಲ್ ಅಂತ, ಅದು ಯಲಹಂಕ, ಈ ಮೈಲಪ್ಪನಹಳ್ಳಿ ಆ ಕಡೆ ಎಲ್ಲ ಬರುತ್ತೆ. ಅದ್ರ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಿಂಗನಾಯಕನಹಳ್ಳಿ ಎಲ್ಲ ಬರುತ್ತಲ್ಲ, ಸಿಂಗನಾಯಕನಹಳ್ಳಿ RTO ಇಂದ ಒಂದು 4-5 ಕಿಲೋಮೀಟರ್ ಅಂದ್ಕೊಳ್ಳಿ. ಅಲ್ಲಿ ದುರ್ಗಾ ಟೆಂಪಲ್ ಇದೆ, ಒಂದು ದುರ್ಗಮ್ಮ ದೇವಸ್ಥಾನ. ಸೊ ಒಂದು ದೊಡ್ಡ ವಿಗ್ರಹ ಮಾಡಿದಾರಲ್ಲ, ಒಂದು ಕಟ್ಟಿದ್ದಾರೆ, ಸಕ್ಕ ದೊಡ್ಡ ವಿಗ್ರಹ. ಅಷ್ಟು ದೊಡ್ಡ ವಿಗ್ರಹ ಬೆಂಗಳೂರಲ್ಲೇ ನೋಡಿಲ್ಲ. ಸೊ ಅಷ್ಟು ದೊಡ್ಡದಾಗಿ ಒಂದು ವಿಗ್ರಹ ಸೂಪರಾಗಿ ಮಾಡಿದ್ದಾರೆ. ಅದು ಎಲ್ಲ ಹಿಂದೆ ಮುಂದೆ ಎಲ್ಲ ಹೊಲ ಗದ್ದೆ ಅವೇ ಇದೆ. ಸೊ ಅದ್ರ ಮಧ್ಯೆ ಒಂದು ಬ್ಯೂಟಿಫುಲ್ ಆದ, ಕಲರ್ಫುಲ್ ಆದ ದುರ್ಗಮ್ಮ ದೇವಸ್ಥಾನ. ನನಗೊಂದು ಸೂಪರ್ ಇಷ್ಟ ಆಯಿತು. ಒಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದ್ದಂಗೆ. ಸೊ ಈ ವಿಡಿಯೋ ನೋಡ್ಕೊಂಡು ಅಟ್ಲೀಸ್ಟ್ ಬನ್ನಿ, ಅಲ್ಲಿ ಒಂಥರ ಫೇಮಸ್ ಆಗುತ್ತೆ ಆ ಜಾಗನೂ. ತುಂಬ ಚೆನ್ನಾಗಿದೆ ಜಾಗ, ವರ್ತ್ ಡ್ರೈವ್, ವರ್ತ್ ವಿಸಿಟ್ಟು. ಈ ಬೆಂಗಳೂರು ಯಾವ ಮೂಲೆಯಲ್ಲಾದರೂ ಇರಿ, ಇಲ್ಲಿ ಬಂದರೆ ಒಂದಷ್ಟು ಜಾಗಗಳು ನೋಡ್ಬೋದು. ಯಾವ್ಯಾವ ಪ್ಲೇಸಸ್ ಅಂದರೆ, ಇಲ್ಲಿ ಬಂದರೆ ಅದೇ ಟ್ರೀ ಪಾರ್ಕ್ ಅಂತ ಒಂದಿದೆ ಯಲಹಂಕಲ್ಲೇ. ಸೊ ಯಲಹಂಕ ಟ್ರೀ ಪಾರ್ಕ್ ಮುಗಿಸ್ಕೊಂಡು ಬೆಳಗ್ಗೆನೆ ನೆಕ್ಸ್ಟು ಈ ನಾನು ಹೋಗ್ತಾ ಇದ್ದೀನಲ್ಲ ಜಾಗ, ಆ ಜಾಗಕ್ಕೆ ಹೋಗಿ, ಆ ಜಾಗ ಸಗದಾಗಿರುತ್ತೆ. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು, ಸೊ ಅದನ್ನು ಮುಗಿಸ್ಕೊಂಡು ನೀವು ಹೆಸರುಘಟ್ಟಕ್ಕೆ ಹೋಗ್ಬೋದು. ಹೆಸರುಘಟ್ಟಲ್ಲಂತೂ ಒಂದು ದಿನ ಬೇಕಾಗತ್ತೆ. ಹೆಸರುಘಟ್ಟ ಲೇಕ್ ನೋಡ್ಬೋದು, ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸ್ ನೋಡ್ಬೋದು. ಹೆಸರುಘಟ್ಟ ಲೇಕ್ ಮೇಲೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಸೂಪರಾಗಿದೆ. ಅದು ದುಗ್ಲಮ್ಮ ದೇವಸ್ಥಾನನೇ, ಅದು ನೋಡ್ಬೋದು. ಸೊ ಒನ್ ಡೇ ಬಂದರೆ ನಿಮ್ದು ಕಂಪ್ಲೀಟಾಗಿ ಈ ಕಡೆ ಯಲಹಂಕ ಸೈಡು ನಾರ್ತ್ ಬ್ಯಾಂಗ್ಳೂರು ಕಂಪ್ಲೀಟ್ ಮಾಡ್ಬೋದು. ನೋಡಿ, ಇದೊಂದು ಜಂಕ್ಷನ್ನು. ಇಲ್ಲಿ ರೈಟ್ ತೊಗೊಂಡು ಒಂದು 100 ಮೀಟರ್ಸ್ ಹೋದರೆ ಅಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಅದೇ ಟ್ರೀ ಪಾರ್ಕು. ಈ ಕಾಂಪೌಂಡೇ ಟ್ರೀ ಪಾರ್ಕು. ಈ ಲೆಫ್ಟ್ ತೊಗೊಂಡು ಹೋದರೆ ನಮ್ಮ ಜಾಗ. ಸೊ ನಾನು ಯಲಹಂಕ ನ್ಯೂ ಟೌನಿಂದ ಬಂದಿದ್ದಕ್ಕೆ ಈ ಥರ ರೂಟ್ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಡೆಯಿಂದ ಬರ್ತೀರೋ ಗೂಗಲ್ ಮ್ಯಾಪ್ಸ್ ಹಾಕೊಂಬನ್ನಿ. ಸೊ ಟ್ರೀ ಪಾರ್ಕ್ ಅಂತ ಹಾಕ್ಕೊಳ್ಳಿ, ಯಲಹಂಕ ಟ್ರೀ ಪಾರ್ಕ್, ಅಥವಾ JB ಕವಲ್ ಟ್ರೀ ಪಾರ್ಕ್ ಅಂತ ಹಾಕ್ಕೊಳ್ಳಿ ಗೂಗಲ್ ಮ್ಯಾಪ್ಸಲ್ಲಿ. ನಿಮ್ಗೆ ಕರ್ಕೊಂಬಂದು ಟ್ರೀ ಪಾರ್ಕ್ ಮುಂದೆ ನಿಲ್ಲಿಸುತ್ತೆ. ಸೊ ಜಾಗ ನೋಡಿ ಹೆಂಗಿದೆ, ಅಲ್ಟಿ ಅಲ್ಲ, ಫುಲ್ ನೇಚರ್, ರಸ್ಟಿಕ್ಕಾಗೆ. ಇಲ್ಲಿ ರೈಟ್, ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಮೈಲಪ್ಪನಹಳ್ಳಿ ಅಂತ. ಸೊ ಬೋರ್ಡ್ ಮೇಲೆ ಏನಾರ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾರೆ. ಸೊ ಮೈಲಪ್ಪನಹಳ್ಳಿ ರೈಟ್ ತೊಗೊಂಡು ಈ ಕಡೆ ಹೋಗ್ಬೇಕು. So loud as the hours pass.
ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ದುರ್ಗಾದೇವಿ ಅಮ್ಮನವರ ಸನ್ನಿಧಿ ಅಂತ. ಸೊ ಇದು ದೇವಸ್ಥಾನ, ಇಲ್ಲಿ ದುರ್ಗಮ್ಮನ ವಿಗ್ರಹ ಸಕ್ಕ ದೊಡ್ಡದಾಗೆ ಸೂಪರಾಗಿ ಕಟ್ಟಿದ್ದಾರೆ. ಓಕೆ, ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ಇಷ್ಟೇ, ಒಂದು ಚಿಕ್ಕ ರೈಡ್ ಅಷ್ಟೇ, ಚಿಕ್ಕ ವ್ಲಾಗ್. ಬನ್ನಿ, ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಂದು ನೋಡಿ, ದರ್ಶನ ಮಾಡಿ. ಸೂಪರಾಗಿದೆ ಜಾಗ.